ತುಂಬ ಜನ ನನಗೆ ವಾಟ್ಸಪ್ ಮಾಡಿದ್ರಿ, ನೀನು ಸೇಫಾಗಿದೆಯಾ, ಪ್ರಾಬ್ಲಮ್ಸ್ ಏನಿಲ್ವಾ, ಇಂಡಿಯಾಗೆ ವಾಪಸ್ ಬಂದುಬಿಡು ಹಾಗೆ ಹೀಗೆ ಅಂಥೇಳಿ. ಸೊ ನಿಮಗೋಸ್ಕರ ಈ ವಿಡಿಯೋ. ನನಗೆ ಇನ್ಸ್ಟಾದಲ್ಲಿ ವಾಟ್ಸಪ್ಪಲ್ಲಿ ಯಾರೆಲ್ಲ ನನಗೆ ಮೆಸೇಜ್ ಮಾಡಿದ್ರು ಎಲ್ರಿಗೂ ಕೂಡ ನಿಮ್ಮ ಕಾಳಜಿಗೆ ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ರಿಗೂ ಗೊತ್ತಿದೆ ಇಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಆ್ಯಂಡ್ ಸ್ಟಿಲ್ ಇವಾಗಲೂ ಕೂಡ ಹೊರಗಡೆ ಸೌಂಡ್ಸ್ ಎಲ್ಲ ಬರ್ತಾನೆ ಇದೆ. ನಾನು ಪ್ಯಾನಿಕ್ ಆಗ್ತಿಲ್ಲ, ಯಾಕಂದರೆ ಪ್ಯಾನಿಕ್ ಆದರೆ ಯೂಸ್ ಇಲ್ಲ ಒಂದು. ಆ್ಯಂಡ್ ನೀವೆಲ್ಲರೂ ಬಂದುಬಿಡು ವಾಪಸ್ ಅಂತ ಕರೀತಾ ಇದ್ದೀರಾ. ನಿಮಗೆ ಅದನ್ನು ಮೊದಲು ಅರ್ಥ ಮಾಡಿಸ್ಬೇಕಿತ್ತು. ಏನಂದರೆ ಏರ್ಲೈನ್ಸು ಕ್ಲೋಸ್ ಇದೆ ಆ್ಯಂಡ್ ಟಿಕೆಟ್ ಯಾವುದು ಬುಕ್ ಆಗ್ತಿಲ್ಲ. ಟಿಕೆಟ್ ಒಂದು ವೇಳೆ ಬುಕ್ ಆದ್ರೂ ಅದು ಕ್ಯಾನ್ಸಲ್ ಆಗ್ತಿದೆ ಆ್ಯಂಡ್ ರೀಶೆಡ್ಯೂಲ್ ಆಗ್ತಾಯಿದೆ. ಇಲ್ಲಿ ತುಂಬ ಜನ ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದ್ದಾರೆ, ರೆಸಿಡೆನ್ಸಿಯವರು. ಸೊ ನಾವು ಯಾರೂ ಈ ಸದ್ಯದ ಪರಿಸ್ಥಿತಿನಲ್ಲಿ ಇಂಡಿಯಾಗೆ ವಾಪಸ್ ಬರೋದಕ್ಕಾಗಲ್ಲ. ರಿಸ್ಕ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ತುಂಬ ಟಿಕೆಟ್ ಎಕ್ಸ್ಪೆನ್ಸಿವ್ ಇದೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ. ರಿಸ್ಕ್ ಆದರೂ ಪರವಾಗಿಲ್ಲ, ಬಂದುಬಿಡು. ತುಂಬ ಜನ ಬಂದಿದ್ದಾರೆ ಇಂಡಿಯಾಗೆ, ನೀನು ಯಾಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ನಾವು ವೀಡಿಯೋಸ್ ನೋಡ್ತಾ ಇದ್ದೀವಿ, ಎಷ್ಟೋ ಜನನ ಕರ್ಕೊಂಡು ಬಂದಿದ್ದಾರೆ. ತುಂಬ ಮೆಸೇಜ್ಗಳನ್ನ ಮಾಡಿ ಕೇಳಿದ್ರಿ. ನೀವು ನ್ಯೂಸಲ್ಲಿ ನೋಡಿದ್ದೀರ ಒಂದಷ್ಟು ಜನ ದುಬೈಯಿಂದ ಬಂದರು ಅಂತ. ಅವರೆಲ್ಲರೂ ಟೂರಿಸ್ಟ್ ಅವರೇ ಆಗಿದ್ದಾರೆ. ಆ್ಯಂಡ್ ರೆಸಿಡೆನ್ಸಿಯವ್ರು ಕೂಡ ಬಂದಿದ್ದಾರೆ, ಅವರು ರಿಸ್ಕ್ ತೊಗೊಂಡು ಬಂದಿದ್ದಾರೆ. ನಮ್ಮಂಥ ಅಂದರೆ ರೆಸಿಡೆನ್ಸಿಯವ್ರು ಎಲ್ಲರೂ ರಿಚ್ ಆಗಿಲ್ಲ, ತುಂಬ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಇರೋದು. ಸೊ ಇವಾಗಿನ ಸದ್ಯ ಸಿಚುವೇಷನಲ್ಲಿ ಅಷ್ಟು ರಿಸ್ಕ್ ತೊಗೊಂಡು 2 ಲಕ್ಷ 3 ಲಕ್ಷ ಎಕ್ಸ್ಪೆನ್ಸಿವ್ ಇದೆ ಟಿಕೆಟ್, ನಾವು ಅದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ನಾನು ಪರ್ಸ್ನಲಿ ನಾನೊಂದು ಹೇಳಬೇಕು ಅನ್ನೋದಾದರೆ, ನನಗೆ ನಂಬಿಕೆ ಇದೆ ನಾನು ಸೇಫಾಗಿರ್ತೀನಿ ಇಲ್ಲಿ ಅಂತ. ಆ್ಯಂಡ್ ನಾನೊಬ್ಬಳಿಗೆ ಅಲ್ಲ, ನನ್ನಂಥ ಎಷ್ಟೋ ಜನ ರೆಸಿಡೆನ್ಸಿಯವರು ಇಲ್ಲಿದ್ದಾರೆ, ಅವರೆಲ್ರಿಗೂ ಒಂದೇ ನಂಬಿಕೆ, UAE ಸೇಫೆಸ್ಟ್ ಪ್ಲೇಸ್, ನಾವು ಸೇಫಾಗಿರ್ತೀವಿ ಅನ್ನೋದು. ನಾನು ಕೂಡ ಅದನ್ನು ನಂಬಿದ್ದೀನಿ. ಐ ಹೋಪ್ ನಾವೆಲ್ಲರೂ ಸೇಫಾಗಿರ್ತೀವಿ ಅಂತ. ಸೊ ನಿಮ್ಮೆಲ್ಲರ ಹತ್ರನೂ ನನಗೆ ಒಂದು ರಿಕ್ವೆಸ್ಟ್ ಇದೆ. ನೀವು ಕಾಲ್ ಮಾಡಿದಾಗ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಭಯಪಟ್ಟು, ನಾವು ಆಲ್ರೆಡಿ ಇಲ್ಲಿ ಭಯದಲ್ಲಿರ್ತೀವಿ, ನಮ್ಮನ್ನು ಮತ್ತಷ್ಟು ಭಯಪಡಿಸ್ಬೇಡಿ. ನಮಗೆ ಆದರೆ ನಿಮ್ಮ ಕಡೆಯಿಂದ ಧೈರ್ಯ ಹೇಳಿ, ಏನೂ ಆಗಲ್ಲ, ಎಲ್ಲವೂ ಬೇಗ ಸರಿ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ನೀವು ಮತ್ತಷ್ಟು ನಮ್ಮನ್ನು ಕುಗ್ಸೋದಕ್ಕೆ ಪ್ರಯತ್ನ ಮಾಡಬೇಡಿ ಪ್ಲೀಸ್.